ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಕೆಲವರು ಇರ್ತಾರೆ ಬಾಯಿ ಬಿಟ್ಟರೆ ಬರೀ ಸುಳ್ಳು. ಅದು ಎಷ್ಟು ಅದ್ಭುತವಾಗಿ ಸುಳ್ಳುಗಳನ್ನು ಪೋಣಿಸಬಲ್ಲರು ಅಂದರೆ ಅವರ ಸುಳ್ಳುಗಳು ಸತ್ಯದ ತಲೆ ಮೇಲೆ ಹೊಡೆದು ಹಂಗಿರುತ್ತವೆ. ಅದನ್ನು ಕೇಳಿ ಸತ್ಯ ಕೂಡ ಸೂಯಿಸೈಡ್ ಮಾಡಿಕೊಂಡು ಬಿಡುತ್ತೆ ಮತ್ತು ಅದನ್ನು ಕೇಳಿದರೆ ಎಂಥವರು ಕೂಡ ನಂಬಿಬಿಡ್ತಾರೆ. ಸುಳ್ಳು ಹೇಳೋದು ಒಂದು ಕಲೆ. ಯಪ್ಪ, ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾನೆ ರೀ ಇವನು ಅಂತ ಕೂಡ ಕೆಲವರು ಉದ್ಗಾರ ತೆಗಿತಾರೆ. ಅವರು ಸುಳ್ಳೇ ಹೇಳ್ತಾರೆ ಅಂತ ಗೊತ್ತಿದ್ದರೂ ಕೂಡ ಅವರು ಹೇಳೋ ಸುಳ್ಳನ್ನು ನಂಬಬೇಕು ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಸುಳ್ಳು ಯಾವುದು ನಿಜ ಯಾವುದು ಅನ್ನೋದೇ ಸಾಕಷ್ಟು ಬಾರಿ ಗೊತ್ತಾಗೋದಿಲ್ಲ. ನಿಮಗೆ ಗೊತ್ತಾ, ಹಾಗೂ ಸುಳ್ಳು ಹೇಳೋದು ಕಲೆ ಅಲ್ಲ, ಅದು ಕಾಯಿಲೆ. ಅರೆ, ಸುಳ್ಳು ಹೇಳೋದು ಕೂಡ ಒಂದು ಕಾಯಿಲೆನಾ? ಹಾಗಾದರೆ ಏನು ಆ ರೋಗದ ಹೆಸರು? ಅದು ಯಾಕೆ ಬರುತ್ತೆ? ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ? ಅದನ್ನು ಗುರುತಿಸೋದು ಹೇಗೆ? ಈ ಬಗ್ಗೆ ನಿಮಗೆ ಇವತ್ತು ಕೆಲ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳ್ತೀನಿ, ಬನ್ನಿ ಕೇಳಿಸ್ಕೊಳ್ಳಿ. ಸುಳ್ಳು ಸುಳ್ಳು ಸುಳ್ಳು, ಬಾಯಿ ಬಿಟ್ಟರೆ ಬರೀ ಸುಳ್ಳು. ಇವನು ನಿಜ ಹೇಳಿದ್ದನ್ನು ನಾವು ಕೇಳೇ ಇಲ್ಲಪ್ಪ. ಬಂದ ನೋಡ್ರಿ ಪುಂಗಿದಾಸ, ಇನ್ನು ಬರೀ ಪುಂಗ್ತಾ ಹೋಗ್ತಾನೆ. ಇದು ನಮ್ಮ ಸ್ನೇಹಿತರ ವಲಯದಲ್ಲಿರೋ ಸಾಕಷ್ಟು ಜನರ ಬಗ್ಗೆ ನಾವೇ ಆಡಿರಬಹುದಾದ ಮಾತುಗಳು. ಅವರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಅವರು ಎಲ್ಲೋ ನಮಗೆ ಗೊತ್ತಿರೋ ಸುಳ್ಳುಗಳನ್ನೇ ಪದೇ ಪದೇ ಹೇಳಿ, ಅಥವಾ ಅವರು ಹೇಳಿದ್ದನ್ನು ನಾವು ಕ್ರಾಸ್ ಚೆಕ್ ಮಾಡಿಕೊಂಡು ಅವರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ನಮಗೆ ಪದೇ ಪದೇ ಗೊತ್ತಾದ ಮೇಲೆ ಅವನು ಸುಳ್ಳ ಅನ್ನೋ ನಿರ್ಧಾರಕ್ಕೆ ನಾವು ಬಂದುಬಿಡ್ತೀವಿ. ಮತ್ತು ಅದಾದ ಮೇಲೆ ಅವನು ಏನೇ ಹೇಳಿದರೂ ಕೂಡ ಅದನ್ನು ಅವನಿಗೆ ಗೊತ್ತಾಗದ ಹಾಗೆ ಅವನ ಹಿಂದೆ ಆಡಿಕೊಂಡು ಮಜಾ ತಗೊಳ್ಳೋದಕ್ಕೆ ಶುರು ಮಾಡ್ತೀವಿ. ಅವನು ಹೇಳಿದ್ದನ್ನು ಅವನ ಮುಂದೆ ನಂಬೋ ಥರ ನಟಿಸ್ತೀವಿ. ಅವನು ಎದ್ದು ಹೋದ ಮೇಲೆ ಹೋದ ಬಿಡ್ರಿ ಪುಂಗಿದಾಸ ಅಂದ್ಕೊಂಡು ನಕ್ಕು ಸುಮ್ಮನಾಗ್ತೀವಿ. ಆದರೆ ನಿಮಗೆ ಗೊತ್ತಿರಲಿ, ಹಾಗೆ ಸುಳ್ಳು ಹೇಳೋದು ಒಂದು ಅಪಾಯಕಾರಿ ಮಾನಸಿಕ ರೋಗ. ಅದನ್ನು ಪ್ಯಾಥಲಾಜಿಕಲ್ ಲೈಯಿಂಗ್ ಅಂತ ಕರೀತಾರೆ, ಅದನ್ನು ಮಿಥೋಮೇನಿಯಾ ಅಂತ ಕೂಡ ಕರೀತಾರೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಹೆಚ್ಚಾದ ಮೇಲೆ ಇಂಥ ರೋಗ ಲಕ್ಷಣಗಳಿರೋ ಸಾಕಷ್ಟು ಮಂದಿ ನಮಗೆ ಸಿಗೋದಕ್ಕೆ ಶುರು ಮಾಡಿದ್ದಾರೆ. ಅದನ್ನು ಕಾಯಿಲೆ ಅನ್ನೋದಕ್ಕಿಂತ ರೋಗ ಲಕ್ಷಣ ಅಂದರೆ ಸರಿ ಹೋಗಬಹುದೇನೋ. ಇದೊಂದು ಸೈಕಲಾಜಿಕಲ್ ಡಿಸಾರ್ಡರ್. ಹಾಗಾದರೆ ಏನಿದರ ಲಕ್ಷಣ? ಗೆಳೆಯರೆ, ಜಗತ್ತಲ್ಲಿ ಸುಳ್ಳೇ ಹೇಳದ ಸತ್ಯ ಹರಿಶ್ಚಂದ್ರನ ತುಂಡುಗಳು ಅಂತ ಯಾರೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಧರ್ಮರಾಯ ಕೂಡ ಅಶ್ವತ್ಥಾಮೋ ಹತಃ ಅನ್ನೋ ಒಂದು ಸುಳ್ಳನ್ನು ಹೇಳಿಬಿಟ್ಟಿದ್ದ. ನಾವು ಅಗತ್ಯಕ್ಕೆ ತಕ್ಕಂತೆ ಸಾಕಷ್ಟು ಸುಳ್ಳುಗಳನ್ನು ಹೇಳ್ತಾ ಇರ್ತೀವಿ. ಆದರೆ ಹಾಗೆ ಹೇಳೋ ಸುಳ್ಳುಗಳಿಗೆ ಒಂದು ಕಾರಣ ಇದ್ದರೆ, ಅಥವಾ ಅದು ಆ ಕ್ಷಣದ ನಮ್ಮ ಅಗತ್ಯವಾಗಿದ್ದರೆ, ನಾವು ಸುಳ್ಳು ಹೇಳ್ತಿದ್ದೀವಿ ಅನ್ನೋದು ಗೊತ್ತಿದ್ದು ಕೂಡ ಏನೋ ಅಪಾಯವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಸುಳ್ಳು ಹೇಳಿದರೆ ಅದು ಸಹಜ. ಈಗ ನಿಮ್ಮ ಗರ್ಲ್ ಫ್ರೆಂಡ್ದು ಬರ್ತ್ಡೇ, ಪ್ರತಿ ವರ್ಷ ಪಾರ್ಟಿಗೆ ನೀವು ಹೋಗ್ತಾ ಇರ್ತೀರಿ ಅಥವಾ ನೀವೇ ಪಾರ್ಟಿನ ಕೊಡ್ತಾ ಇರ್ತೀರಿ. ಒಂದು ವರ್ಷ ಮರ್ತೋಯ್ತಪ್ಪ, ನೀವು ಹೋಗಲಿಲ್ಲ ಅಥವಾ ತಡವಾಯಿತು, ಪ್ರೇಯಸಿಯ ಕೋಪಕ್ಕೆ ತುತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಆಫೀಸಲ್ಲಿ ತುಂಬ ಕೆಲಸ ಇತ್ತು ಅಂತಲೋ, ಫ್ರೆಂಡ್ಗೆ ಆಕ್ಸಿಡೆಂಟ್ ಆಯಿತು ಅಂತಲೋ, ಅಥವಾ ಇನ್ಯಾವುದೋ ಒಟ್ಟು ನಿಮಗೆ ಆ ಕ್ಷಣದಲ್ಲಿ ನಿಮ್ಮ ಬಗ್ಗೆ ಕರುಣೆ ಹುಟ್ಟುವಂಥ ಒಂದು ಕಥೆಯನ್ನು ಕಟ್ಟಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದು ಆ ಕ್ಷಣಕ್ಕೆ ಹೇಳೋ ಸುಳ್ಳು. ಹೋಮ್ವರ್ಕ್ ಮಾಡ್ಕೊಂಡು ಹೋಗೋದ ಮಕ್ಕಳು ರಾತ್ರಿ ನಮ್ಮ ಅಮ್ಮನಿಗೆ ಹುಷಾರಿರಲಿಲ್ಲ ಅಂತಲೋ, ಅಥವಾ ನಮ್ಮ ಮನೇಲಿ ಕರೆಂಟೇ ಇರಲಿಲ್ಲ ಅಂತಲೋ ಒಂದು ಸುಳ್ಳು ಹೇಳ್ತಾರಲ್ಲ, ಅದು ಸಾಂದರ್ಭಿಕ ಸುಳ್ಳು. ಸಾಲ ಕೊಟ್ಟವನು ವಾಪಸ್ ಕೇಳಿದಾಗ, ಆಫೀಸಲ್ಲಿ ರಜೆ ಬೇಕಾದಾಗ, ಹೆಂಡತಿ ಸಿನಿಮಾಗೆ ಹೋಗೋಣ ಅಂದಾಗ, ಬಾಯ್ ಫ್ರೆಂಡ್ ಮತ್ತಿನ್ನೇನೋ ಕೇಳಿದಾಗ, ಹೀಗೆ ಸಾಕಷ್ಟು ಬಾರಿ ಇಂಥ ಸಾಕಷ್ಟು ಸಾಂದರ್ಭಿಕ ಸುಳ್ಳುಗಳನ್ನು ಪ್ರತಿಯೊಬ್ಬರು ಹೇಳಿರ್ತೀವಿ. ಆದರೆ ಅದೇ ಅಭ್ಯಾಸವಾಗಿ ಹೋದರೆ, ವಿನಾಕಾರಣ ನಾವು ಸುಳ್ಳುಗಳನ್ನೇ ಹೇಳ್ತಾ ಇದ್ದರೆ, ನಾವು ಆಡೋ ಮಾತುಗಳಲ್ಲಿ ಅನಗತ್ಯವಾಗಿ ಸುಳ್ಳು ನುಸುಳೋದಕ್ಕೆ ಶುರು ಮಾಡಿದರೆ ಅರ್ಥ ಮಾಡ್ಕೊಂಡು ಬಿಡಿ, ಅಂಥ ವ್ಯಕ್ತಿಗೆ ಮಾನಸಿಕ ಸಮಸ್ಯೆ ಇದೆ. ಅದು ಬಹುಶಃ ಮಿಥೋಮೇನಿಯಾ ಆಗಿರಲೂಬಹುದು. ಹಾಗಾದರೆ ಏನಿದು ಸುಳ್ಳು ಹೇಳುವ ಮಾನಸಿಕ ಕಾಯಿಲೆ? ಗೆಳೆಯರೆ, ಈ ಸಮಸ್ಯೆಗೆ ತುತ್ತಾದವರು ಒಂದು ವಿನಾಕಾರಣ ಸುಳ್ಳು ಹೇಳೋದಕ್ಕೆ ಶುರು ಮಾಡ್ತಾರೆ. ತಮ್ಮ ಬಗ್ಗೆ ತಾವೇ ಇಲ್ಲಸಲ್ಲದ ಕಲ್ಪನೆಗಳನ್ನು ಮಾಡಿಕೊಂಡು ತಮ್ಮನ್ನು ತಾವು ಹೀರೋಗಳು, ಉದಾತ್ತ ವ್ಯಕ್ತಿಗಳು ಅಂತ ಬಿಂಬಿಸ್ಕೊಂಡು ಕಥೆಗಳನ್ನು ಕಟ್ಟಿ ಹೇಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಉದಾಹರಣೆಗೆ, ಯಾರ್ದೋ ಪ್ರತಿಷ್ಠಿತರ ಹೆಸರು ಹೇಳಿ ಅವ್ರು ನನಗೆ ಯಾವಾಗಲೂ ಫೋನ್ ಮಾಡ್ತಿರ್ತಾರೆ ಅಂತ ಹೇಳೋದು. ನಾನು ವೈಜ್ಞಾನಿಕ ಸಂಶೋಧನೆಗಳನ್ನು ಮಾಡ್ತಾ ಇದ್ದೀನಿ, ಅಮೆರಿಕಾದ ನಾಸಾದವರು ನನ್ನನ್ನು ಕರೀತಿದ್ದಾರೆ ಅಂತ ಪುಂಗೋದು. ಇನ್ನು ಕೆಲವರು ಇರ್ತಾರೆ, ಇಸ್ರೋದವರು ಚಂದ್ರನ ಮೇಲೆ ಹೋಗೋ ಪ್ರಾಜೆಕ್ಟ್ ಮಾಡ್ತಿದ್ದಾರಲ್ಲ, ಅದಕ್ಕೆ ಡಿಸೈನ್ ಮಾಡಿ ಕೊಟ್ಟಿದ್ದೆ ನಾನು ಅಂತ ಕೂಡ ಹೇಳ್ಕೊಂಡು ಬಿಡ್ತಾರೆ. ಈ ರೀತಿಯ ಸುಳ್ಳುಗಳಿವೆಯಲ್ಲ, ಇವುಗಳನ್ನು ಎಷ್ಟು ಅದ್ಭುತವಾಗಿ ಅವರು ಹೇಳಬಲ್ಲರು ಅಂದರೆ, ಅವರು ನಿಜ ಹೇಳ್ತಿದ್ದಾರಾ ಸುಳ್ಳು ಹೇಳ್ತಿದ್ದಾರಾ ಅನ್ನೋದು ಕೂಡ ನಿಮಗೆ ಗೊತ್ತಾಗೋದಿಲ್ಲ. ಅಷ್ಟು ಖಚಿತವಾದ ದನಿಲಿ, ಯಾವ ತೊದಲು ತಡವರಿಕೆ ಇಲ್ಲದೆ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಸುಳ್ಳು ಹೇಳೋ ಶಕ್ತಿ ಅವ್ರಿಗಿರುತ್ತೆ. ಹೇಗೆ ಗೊತ್ತಾ?
ಅವರಲ್ಲಿ ಸಾಕಷ್ಟು ಮಂದಿ ಅವರು ಹೇಳ್ತಿರೋ ಸುಳ್ಳನ್ನು ನಿಜ ಅಂತ ಅವರೇ ನಂಬಿಬಿಟ್ಟಿರ್ತಾರೆ ಮತ್ತು ಅದನ್ನೇ ನಮಗೆ ಕೂಡ ನಂಬಿಸೋದಕ್ಕೆ ಅವರಿಂದ ಸಾಧ್ಯ ಆಗುತ್ತೆ. ಅದು ಅವರ ಮಾನಸಿಕ ಸಮಸ್ಯೆ. ಇನ್ನು ಈ ಮನೋರೋಗದ ಲಕ್ಷಣ ಇದೆಯಲ್ಲ, ಇದನ್ನು ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಹೇಳ್ತಾರೆ. ಇದರಲ್ಲಿ ಮತ್ತೆ 3 ವಿಧ. ಒಂದು ಬಾರ್ಡರ್ ಪರ್ಸನಾಲಿಟಿ ಡಿಸಾರ್ಡರ್, ಎರಡನೆಯದು ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್, ಮೂರನೆಯದು ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್. ಗೆಳೆಯರೆ, ಈ ಮೊದಲಿನ ಬಾರ್ಡರ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆಯಲ್ಲ, ಇದು ತೀವ್ರವಾದ ಮಾನಸಿಕ ಅಸಮತೋಲನ ಹಾಗೂ ಭಾವನೆಗಳನ್ನು ನಿಯಂತ್ರಿಸೋದಕ್ಕೆ ಸಾಧ್ಯವಾಗದ ಮನಸ್ಥಿತಿ. ಇದನ್ನು ನಾವು ಪ್ಯಾಥಲಾಜಿಕಲ್ ಲೇಯರ್ಸ್ ವಿಷಯದಲ್ಲಿ ಹೇಳೋದಾದರೆ, ಸುಳ್ಳು ಹೇಳೋದನ್ನು ನಿಯಂತ್ರಿಸಿಕೊಳ್ಳೋದಕ್ಕೆ ಆಗದೆ ಅವನು ಸುಳ್ಳನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ಆದರೆ ಹೀಗೆ ಹೇಳೋ ಸುಳ್ಳಿಂದ ಅವನಿಗೆ ಯಾವ ಲಾಭದ ಉದ್ದೇಶವೂ ಇರೋದಿಲ್ಲ ಮತ್ತು ಅದರ ಹಿಂದೆ ಕಾರಣ ಕೂಡ ಇರಲೇಬೇಕು ಅಂತೇನಿಲ್ಲ. ಇನ್ನು ಎರಡನೆಯದ್ದು NPD ಅಂದರೆ ನಾರ್ಸಿಸಿಸ್ಟಿಕ್ ಡಿಸಾರ್ಡರ್. ಇಲ್ಲಿ ಭಯಾನಕವಾದ ಸುಳ್ಳುಗಳನ್ನು ನೀವು ಕೇಳಬೇಕಾಗಿ ಬರುತ್ತೆ ಮತ್ತು ಪ್ರತಿ ಸುಳ್ಳು ಕೂಡ ಒಂದು ಅದ್ಭುತವಾದ ಕಥೆಯಾಗಿರುತ್ತೆ. ಅಲ್ಲಿ ಹೀರೋಯಿಸಮ್ ಇರುತ್ತೆ, ಫ್ಯಾಂಟಸಿಗಳಿರುತ್ತವೆ. ಹೀಗೆ ಹೇಳೋ ಭರದಲ್ಲಿ ಯಾರದ್ದಾದರೂ ಕ್ಯಾರೆಕ್ಟರ್ ಅಸಾಸಿನೇಷನ್ ಆದರೂ ಕೂಡ ಆಗಿ ಹೋಗಬಹುದು. ಸುಳ್ಳು ಹೇಳೋ ವ್ಯಕ್ತಿಗೆ ತನ್ನ ಸುಳ್ಳುಗಳ ಮೂಲಕ ತನ್ನನ್ನು ವೈಭವೀಕರಿಸಿಕೊಳ್ಳೋದು ಮುಖ್ಯವಾಗಿರುತ್ತೆ ಹೊರತು ಅದರಿಂದ ಆಗೋ ಪರಿಣಾಮಗಳು ಮುಖ್ಯ ಅಂತ ಯಾವತ್ತಿಗೂ ಅನಿಸೋದಿಲ್ಲ. ಅಂಥವರು ಬೇರೆ ಯಾರ ಬಗ್ಗೆನೂ ಯೋಚನೆಯೂ ಮಾಡೋದಿಲ್ಲ ಮತ್ತು ಏನು ಬೇಕಾದರೂ ಹೇಳಿಬಿಡ್ತಾರೆ. ಅದರ ಪರಿಣಾಮಗಳ ಬಗ್ಗೆ ಅವರಿಗೆ ಚಿಕ್ಕ ಕಲ್ಪನೆ ಕೂಡ ಇರೋದಿಲ್ಲ. ಇಲ್ಲಿ ಕೂಡ ಸಾಕಷ್ಟು ಬಾರಿ ಸುಳ್ಳಿನ ಹಿಂದೆ ಲಾಭದ ಉದ್ದೇಶ ಇಲ್ಲದೆ ಕೂಡ ಇರಬಹುದು. ಆದರೆ 3ನೇ ಲಕ್ಷಣ ಇದೆ ನೋಡಿ, ಅದು ಮಾತ್ರ ನಿಜಕ್ಕೂ ಡೇಂಜರಸ್ಸು. ಈ ಸಮಸ್ಯೆಯಿಂದ ಬಳಲುವ ವ್ಯಕ್ತಿ ತನ್ನ ವೈಯಕ್ತಿಕ ಲಾಭಕ್ಕಾಗಿ, ಸಂತೋಷಕ್ಕಾಗಿ ಸುಳ್ಳುಗಳನ್ನು ಹೇಳ್ತಾ ಹೋಗ್ತಾನೆ. ಇಲ್ಲಿ ಸುಳ್ಳಿನಿಂದ ಅವನು ಲಾಭ ಮಾಡಿಕೊಳ್ತಾನೆ ಮತ್ತು ತಾನು ಸುಳ್ಳು ಹೇಳಿ ಸಿಕ್ಕಿಬಿದ್ದಾಗ ಕೂಡ ಅದನ್ನು ಮತ್ತೆ ಸುಂದರ ಸುಳ್ಳುಗಳ ಮೂಲಕ ಅಥವಾ ಎಸ್ಕೇಪಿಸಮ್ ಮೂಲಕ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾನೆ ಹೊರತು ತಾನು ಹೇಳಿದ್ದು ಸುಳ್ಳು ಅನ್ನೋದನ್ನು ಯಾವುದೇ ಕಾರಣಕ್ಕೂ ಅವನು ಒಪ್ಪಿಕೊಳ್ಳೋದಿಲ್ಲ. ಇಂಥವರು ಒಂದು ಸುಳ್ಳನ್ನು ಅವರು ನಂಬಿ ಬೇರೆಯವರನ್ನು ನಂಬಿಸಿ ಬಿಡ್ತೀವಿ ಅನ್ನೋಂಥ ಧೈರ್ಯವನ್ನು, ನಂಬಿಕೆಯನ್ನು ಹೊಂದಿರ್ತಾರೆ. ಇದು 3ನೇ ವರ್ಗದ ಸುಳ್ಳುಗಾರರ ಮಾನಸಿಕ ಲಕ್ಷಣ. ಹಾಗಾದರೆ ಈ ಮಾನಸಿಕ ಅವಸ್ಥೆಗೆ ಕಾರಣ ಏನು? ಇದು ಸಾಮಾಜಿಕ ನಡವಳಿಕೆಯಲ್ಲಿನ ಲೋಪ. ಜೈವಿಕ ಅಥವಾ ಆನುವಂಶಿಕ ಕಾರಣಗಳಿಂದ ಹೀಗಾಗಬಹುದು. ಬಾಲ್ಯದ ಅನುಭವಗಳು, ನಿರ್ಲಕ್ಷ್ಯಕ್ಕೆ ಒಳಗಾಗುವಿಕೆ, ನಿಂದನೆಗಳನ್ನು ಅನುಭವಿಸಿ ಆದ ಮಾನಸಿಕ ಬದಲಾವಣೆಗಳಿಂದ ಮನುಷ್ಯ ಹೀಗೆ ಸುಳ್ಳು ಹೇಳೋದನ್ನು ಅಭ್ಯಾಸ ಮಾಡ್ಕೋಬಹುದು. ಸ್ವಾಭಿಮಾನದ ಕೊರತೆ ಅಥವಾ ಕೀಳರಿಮೆಯಿಂದ ಉಂಟಾದ ಒಂದು ವಿಚಿತ್ರ ಅನುಭೂತಿ ಅವ್ರ ಕೈಯಲ್ಲಿ ಸುಳ್ಳನ್ನು ಹೇಳಿಸೋದಕ್ಕೆ ಶುರು ಮಾಡಬಹುದು. ಇನ್ನು ಮಾದಕ ವಸ್ತುಗಳ ಚಟದ ಪರಿಣಾಮ ಕೂಡ ಇದಾಗಿರಬಹುದು. ಸಾಮಾನ್ಯವಾಗಿ ಕುಡಿತ ಅಥವಾ ಮಾದಕ ಪದಾರ್ಥದ ಚಟಕ್ಕೆ ದಾಸರಾದವರಲ್ಲಿ ಇಂಥ ಇನ್ಸ್ಟೆಂಟಾಗಿ ಸುಳ್ಳು ಹೇಳುವ, ತಮ್ಮ ಬಗ್ಗೆ ಸಿಂಪತಿ ಹುಟ್ಟೋ ಥರ ಮಾಡಿಕೊಳ್ಳುವ ಕಲೆಯನ್ನು ನಾವು ಕಾಣ್ತಲೇ ಇರ್ತೀವಿ. ಇದಲ್ಲದೆ ಖಿನ್ನತೆಯಿಂದ ಬಳಲ್ತಿರೋರು ಕೂಡ ಬೇರೆಯವರ ಗಮನವನ್ನು ಸೆಳೆಯೋದಕ್ಕಾಗಿ ಇಂಥ ಸುಳ್ಳುಗಳನ್ನು ಹೇಳೋ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಇದೊಂದು ಮಾನಸಿಕ ರೋಗದ ಲಕ್ಷಣ. ಹಾಗಾದರೆ ಇದಕ್ಕೆ ಚಿಕಿತ್ಸೆ ಇದೆಯಾ? ಖಂಡಿತ ಇದೆ. ಆದರೆ ಅವರ ಸಮಸ್ಯೆ ಏನು ಅನ್ನೋದು ಮೊದಲು ಅವರಿಗೆ ಅರ್ಥ ಆಗಬೇಕು. ತಾವು ಸುಳ್ಳು ಹೇಳ್ತಿದ್ದೀವಿ ಮತ್ತು ಇದರಿಂದ ತಮಗೆ ಅವಮಾನ ಅಥವಾ ಬೇರಿನ್ನೇನಾದರೂ ಸಮಸ್ಯೆ ಉಂಟಾಗುತ್ತೆ, ಇದರಿಂದ ಹೊರಗೆ ಬರಬೇಕು ಅಂತ ಅವರಿಗೆ ಅನ್ನಿಸಿದರೆ ಮಾತ್ರ ಈ ಸಮಸ್ಯೆಗೆ ಚಿಕಿತ್ಸೆಯನ್ನು ಕೊಡಬಹುದು. ಕೌನ್ಸಿಲಿಂಗ್ ಮೂಲಕ ಹಾಗೂ ಕೆಲ ಔಷಧಗಳ ಮೂಲಕ ಇಂಥ ಸಮಸ್ಯೆಯನ್ನು ಗುಣಪಡಿಸೋದಕ್ಕೆ ಸಾಧ್ಯತೆ ಇರುತ್ತೆ ಅಂತ ಮನಃಶಾಸ್ತ್ರಜ್ಞರು ಹೇಳ್ತಾರೆ. ಇನ್ನು ನೀವು ಪೇರೆಂಟ್ಸ್ ಆಗಿದ್ದರೆ ಮಕ್ಕಳು ಹೇಳೋ ಸುಳ್ಳುಗಳನ್ನು ಮಗು ಅಲ್ವಾ ಅಂತ ಪ್ರೋತ್ಸಾಹ ಕೊಡೋದಕ್ಕೆ ಹೋಗಬೇಡಿ. ಇಲ್ಲಿ ಒಂದಂತೂ ನಿಜ, ಇಂಥ ಸುಳ್ಳುಗಳನ್ನು ಹೇಳೋರು ಅದನ್ನು ಪಾಸಿಟಿವ್ ಆಗಿ ಬಳಸ್ಕೊಂಡು ಬಿಟ್ಟರೆ ಮುಂದೆ ಅತ್ಯದ್ಭುತ ಕತೆಗಾರರು, ಕಾದಂಬರಿಕಾರರು, ಸಿನಿಮಾ ಕತೆಗಳನ್ನು ಬರೆಯೋರು ಆಗಬಲ್ಲರು. ಆದರೆ ಎಲ್ಲರೂ ಕೂಡ ಹಾಗೆ ಆಗ್ತಾರೆ ಅಂತಲ್ಲ. ಸೊ ಮಕ್ಕಳು ಸುಳ್ಳು ಹೇಳಿದಾಗ ಅದನ್ನು ಪ್ರೀತಿಯಿಂದ ಪ್ರೋತ್ಸಾಹಿಸೋದಕ್ಕೆ ಹೋಗಬೇಡಿ. ಮುಂದೆ ಸುಳ್ಳು ಹೇಳೋದೇ ಒಂದು ಅಭ್ಯಾಸ ಅಥವಾ ಸಿಂಡ್ರೋಮ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ನಿಮ್ಮ ಗೆಳೆಯರ ವಲಯದಲ್ಲಿ ಇಂಥವ್ರು ಯಾರಾದರೂ ಇದ್ದರೆ ಅವರ ಬೆನ್ನ ಹಿಂದೆ ಆಡಿಕೊಂಡು ನಗೋದಕ್ಕೆ ಹೋಗಬೇಡಿ. ಬದಲಿಗೆ ಅವರ ಸಮಸ್ಯೆಯನ್ನು ಅವರೊಬ್ಬರೇ ಇರುವಾಗ ಖಾಸಗಿಯಾಗಿ ಅವರಿಗೆ ಪ್ರೀತಿಯಿಂದ ಹೇಳಿ ಮನವರಿಕೆ ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ಮಾಡೋದ್ರಿಂದ ಅಟ್ಲೀಸ್ಟ್ ಅವರು ನಿಮ್ಮ ಹತ್ರನಾದರೂ ಇಂಥ ಸುಳ್ಳುಗಳನ್ನು ಹೇಳೋದನ್ನು ನಿಲ್ಲಿಸೋ ಸಾಧ್ಯತೆ ಇರುತ್ತೆ. ಇನ್ನು ಅವರು ನಿಮಗೆ ಅತ್ಯಂತ ಆತ್ಮೀಯರಾಗಿದ್ದರೆ ಅವರಿಗೆ ಅವರ ಮಾನಸಿಕ ಸಮಸ್ಯೆ ಬಗ್ಗೆ ತಿಳಿ ಹೇಳಿ ಮಾನಸಿಕ ತಜ್ಞರನ್ನು ಸಂಪರ್ಕಿಸಿ ಅವರಿಗೊಂದು ಕೌನ್ಸಿಲಿಂಗ್ ಕೊಡಿಸಿ. ಅದು ಬಿಟ್ಟು ಪುಂಗ್ತಾನೆ, ಪುಂಗಿದಾಸ ಅಂತ ದಯವಿಟ್ಟು ಆಡ್ಕೊಳ್ಳೋದಕ್ಕೆ ಹೋಗಬೇಡಿ. ಗೊತ್ತಿರಲಿ, ಸುಳ್ಳು ಹೇಳೋದು ಕೂಡ ಒಂದು ಮಾನಸಿಕ ಸಮಸ್ಯೆ. ಅವರಿಗೆ ಬೇಕಾಗಿರೋದು ಚಿಕಿತ್ಸೆನೇ ಹೊರತು ಮತ್ತಿನ್ನೇನೂ ಅಲ್ಲ. ಅವರು ತಮ್ಮ ರೋಗ ಲಕ್ಷಣದಿಂದ ಇನ್ಯಾರಿಗೋ ತೊಂದರೆ ಮಾಡೋ ಮೊದಲು ಅವರಿಗೊಂದು ಚಿಕಿತ್ಸೆ ಕೊಡಿಸೋದಕ್ಕೆ ಮುಂದಾಗಿ ಅವ್ರ ಬಗ್ಗೆ ಸಾನುಭೂತಿ ಇಟ್ಕೊಳ್ಳಿ.
ಗೆಳೆಯರೆ, ಇದು ಪ್ಯಾಥಲಾಜಿಕಲ್ ಲೈಯಿಂಗ್ ಅಥವಾ ಮಿಥೋಮೆನಿಯಾ ಅನ್ನೋ ಸುಳ್ಳಿನ ಕಥೆ. ಮುಂದಿನ ಸಂಚಿಕೆಯಲ್ಲಿ ಹೀಗೆ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.